ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 3ನೇ 5 ಅಂಕದ ಮೆಥಡ್ ಫ್ಯೂಚರ್ ವ್ಯಾಲ್ಯೂ. ಸೊ ಇದರ ಮೇಲೆ ಕೇಳುವಂತಹ ಸಿಂಗಲ್ ಅಮೌಂಟ್ಗೆ ಮತ್ತು ಮಲ್ಟಿಪಲ್ ಅಮೌಂಟ್ಗೆ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡಿ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನಾವೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅದು ಮಲ್ಟಿಪಲ್ ಅಮೌಂಟ್ ಮೇಲಿದೆ. ಸೊ ಎಕ್ಸಾಂಪಲ್ ಏನಂದರೆ ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ. ಸೊ ಕ್ವಶನಲ್ಲಿ ಫ್ಯೂಚರ್ ವ್ಯಾಲ್ಯೂ ಅನ್ನೋ ಶಬ್ದವನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಆಟ್ ದ ಎಂಡ್ ಆಫ್ 5 years. ಸೊ 5 ವರ್ಷಗಳ ನಂತರದ ಫ್ಯೂಚರ್ ವ್ಯಾಲ್ಯೂ ನಮಗೆ ಕಂಡುಹಿಡಿಯೋದಕ್ಕೆ ಕೊಟ್ಟಿದ್ದಾರೆ. ಸೀರೀಸ್ ಆಫ್ ದ ಪೇಮೆಂಟ್. ಸೊ ಪೇಮೆಂಟ್ಸ್ನ ಸೀರೀಸ್ ಕೆಳಗಡೆ ಎರಡನೇ ಕಾಲಮ್ನಲ್ಲಿ 5 ಪೇಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ. 5,000 rupees, 10,000 rupees, 15,000 rupees, 10,000 rupees, 7,500 rupees. ಸೊ ಇವು ಪೇಮೆಂಟ್ ಆಫ್ ಸೀರೀಸ್ ಏನಿದೆ, ಇವು 5 ವರ್ಷದ ಪಾವತಿಗಳು. 10% ಇಂಟ್ರೆಸ್ಟ್ ರೇಟ್. ಸೊ 10% ಇಂಟ್ರೆಸ್ಟ್ ರೇಟು, ಇದಕ್ಕೆ ಕಂಪೌಂಡೆಡ್ ಇಂಟ್ರೆಸ್ಟ್ನ ಅವರೇ ಕಂಡು ಹಿಡಿದು ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿಯ ಟೇಬಲ್ ಅವಶ್ಯಕತೆ ಇರೋದಿಲ್ಲ. ಕ್ಯಾಲ್ಕುಲೇಟರ್ನಲ್ಲಿ ಟೇಬಲ್ನ ನೀವು ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ಕೂಡ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈಗಿರುವಂಥ ನ್ಯೂ ಪ್ಯಾಟ್ರನ್ ನಿಮ್ಮ SCP ಸಿಲೆಬಸ್ ಪ್ರಕಾರ ಅವರೇನೆ ಕಂಪೌಂಡೆಡ್ ಫ್ಯಾಕ್ಟರ್ಸ್ನ ಕೊಡಬೇಕು, ಡಿಸ್ಕೌಂಟೆಡ್ ಫ್ಯಾಕ್ಟರ್ಸ್ನ ಅವರೇ ಕೊಡಬೇಕು. ಇದು ಕಂಡೀಷನ್ಸ್ ಇದೆ. ಸೊ ಆದ್ದರಿಂದ ಫ್ಯಾಕ್ಟರ್ಸ್ ಬಗ್ಗೆ ನೀವು ಏನು ಯಾವುದೇ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸೀರೀಸ್ ಆಫ್ ಪೇಮೆಂಟ್ ಇದೆ ಮತ್ತು ಕಂಪೌಂಡೆಡ್ ಫ್ಯಾಕ್ಟರ್ ಇದೆ. ಸೊ ಇಯರ್ ಕೊಟ್ಟಿದ್ದಾರೆ 10% ಅದೆಲ್ಲ, ಅದು ನಮಗೆ ಏನು ಇವಾಗ ಯೂಸ್ ಬೀಳಲ್ಲ. ಯಾಕಂದರೆ ಫ್ಯಾಕ್ಟರ್ಸ್ ಆಲ್ರೆಡಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಬರೀ ಪರ್ಸೆಂಟೇಜ್ ಕೊಟ್ಟು ನಾವು ಫ್ಯಾಕ್ಟರ್ ಕಂಡುಹಿಡಿದಾದರೆ ಫ್ಯಾಕ್ಟರ್ ಟೇಬಲ್ ಯೂಸ್ ಆಗ್ತಿತ್ತು. ಸೊ ಈಗ ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಹೆಡ್ಡಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಅದೇನೆಂದರೆ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ. ಸೊ ನಾವು ಹೆಡ್ಡಿಂಗ್ನ ಮೆನ್ಷನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಅಂತ. ಸೊ ಈ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಹೆಡ್ಡಿಂಗ್ನಲ್ಲಿ 4 ಕಾಲಮ್ಸ್ ವಿ ಹ್ಯಾವ್ ಟು ಪ್ರಿಪೇರ್. ಸೊ ನಾವು 4 ಕಾಲಮ್ನ ಪ್ರಿಪೇರ್ ಮಾಡಬೇಕು. ಮೊದಲೇ ಕಾಲಮು ಇಯರ್ನ ಮೆನ್ಷನ್ ಮಾಡ್ತೀವಿ. ಸೊ ಇಯರ್ ಕಾಲಮ್. ದೆನ್ ವಿ ಹ್ಯಾವ್ ಟು ರಿಕಾರ್ಡ್ ದ ಅಮೌಂಟ್. ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟ್ನ ಎಂಟ್ರಿ ಮಾಡೋದಕ್ಕೋಸ್ಕರ ಕ್ಯಾಶ್ ಇನ್ಫ್ಲೋ. ಸೊ ಕಾಲಮ್ ಹೆಸರು ನೆನ್ಪಿಟ್ಕೊಳ್ಳಿ. ಕಾಲಮ್ ಹೆಸರು ಮಿಸ್ಟೇಕ್ ಮಾಡಿದರೂ ಕೂಡ ಇದಕ್ಕೆ ಯಾವುದೇ 0 ಮಾರ್ಕ್ಸ್ ಕೊಡ್ತಾರೆ, ಯಾವುದೇ ಮಾರ್ಕ್ಸ್ ಕೊಡೋದಿಲ್ಲ. ಮೊದಲೇ ಕಾಲಮ್ ಇಯರ್ ಇರಬೇಕು, ಸೆಕೆಂಡ್ ಕಾಲಮ್ ಕ್ಯಾಶ್ ಇನ್ಫ್ಲೋ ಅಂತ ಇರಬೇಕು, ಥರ್ಡ್ ಕಾಲಮ್ ಕಂಪೌಂಡೆಡ್ ಇಂಟ್ರೆಸ್ಟ್, ಫೋರ್ತ್ ಕಾಲಮ್ ಫ್ಯೂಚರ್ ವ್ಯಾಲ್ಯೂ. ನೀವು ಕಂಡುಹಿಡಿತಿರೋದು ಫ್ಯೂಚರ್ ವ್ಯಾಲ್ಯೂ, ಫೋರ್ತ್ ಕಾಲಮ್ ಫ್ಯೂಚರ್ ವ್ಯಾಲ್ಯೂ. ಸೊ ಇಯರ್ ಏನಿದೆ, ಇದು ಕ್ವಶನಲ್ಲಿರುವಂಥ ಇಯರ್ನ ನಾವು ಮೆನ್ಷನ್ ಮಾಡ್ತೀವಿ. ನಮಗೆ 5 years ಡಾಟಾ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಟೇಕ್ 5 years, 1 to 5 years. ಕ್ಯಾಶ್ ಫ್ಲೋ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂದರೆ, ಫಸ್ಟ್ ಅಮೌಂಟ್ 5,000 ಇದೆ, ಸೆಕೆಂಡ್ ಅಮೌಂಟ್ 10,000 ಇದೆ, ಥರ್ಡ್ ಅಮೌಂಟ್ 15,000 ಇದೆ. ಸೊ ಫೋರ್ತ್ ಅಮೌಂಟ್ 10,000 ಇದೆ, 7,500 ಫಿಫ್ತ್ ಅಮೌಂಟ್ ಇದೆ. ಸೊ ಇದರದ್ದು ಟೋಟಲ್ ಅಮೌಂಟ್ 47,500 ಇದೆ. ಸೊ ಇದರ ಅರ್ಥ ಏನಂದರೆ, ಅವರು ಕೊಟ್ಟಿರೋದು ಟೋಟಲ್ 5 ಅಮೌಂಟ್. ಸೊ 5 ಅಮೌಂಟ್ಗಳನ್ನ ನಾವು ಏನು ಮಾಡಿದ್ದೀವಿ, ಟೋಟಲ್ ಮಾಡಿದ್ದೀವಿ. ಸೊ ಕ್ವಶನಲ್ಲಿರುವಂಥ ಅಮೌಂಟ್ ನೋಡಿ, ಫ್ಯೂಚರ್ ವ್ಯಾಲ್ಯೂಗೆ ಅವ್ರು ಕೊಟ್ಟಿರೋಂಥ ಸೆಕೆಂಡ್ ಕಾಲಮ್ ನೋಡಿ, ಅದೇ ಅವ್ರು ಕೊಟ್ಟಿರೋಂಥ ಅಮೌಂಟ್. ಈಗ ಥರ್ಡ್ ಕಾಲಮ್ನ ನಾವು ಎಂಟ್ರಿ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಫಸ್ಟ್ ಕಾಲಮ್, ಆ್ಯಸ್ ಇಟ್ ಈಸ್ ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ಗೆ ಹೆಡ್ಡಿಂಗ್ ಅಷ್ಟೇ ಚೇಂಜ್ ಮಾಡ್ತೀವಿ, ಕ್ಯಾಶ್ ಇನ್ಫ್ಲೋ. ಥರ್ಡ್ ಕಾಲಮ್ಗೆ ಕಂಪೌಂಡೆಡ್ ಇಂಟ್ರೆಸ್ಟ್ ಅಂತ ಹೆಡ್ಡಿಂಗ್ ಹಾಕಿ ಅಮೌಂಟ್ನ ಬರ್ಕೊಂಡಿದ್ದೀವಿ. ಸೊ ಅಮೌಂಟ್ನ ಎಂಟ್ರಿ ಮಾಡೋಣ. ಅಲ್ಲಿ ಕೊಟ್ಟಿರೋಂಥ ನಂಬರ್ಸ್ನ ಎಂಟ್ರಿ ಮಾಡೋಣ. 1.000 ಇದೆ, 1.100, 1.210, 1.331, 1.464. ಸೊ ಕ್ವಶನಲ್ಲಿ ಕೊಟ್ಟಿರೋಂಥ ಫ್ಯಾಕ್ಟರ್ಸ್ನ ನಾನು ಬರ್ಕೊಡಿದ್ದೀನಿ. ಸೊ ಕ್ಯಾಶ್ ಅಮೌಂಟಿಗೂ ಮತ್ತು ಫ್ಯಾಕ್ಟರ್ಸ್ ಅಮೌಂಟಿಗೂ ಇಂಟು ಮಾಡಿದಾಗ ಬರುವುದೇ ಫ್ಯೂಚರ್ ವ್ಯಾಲ್ಯೂ ಅಮೌಂಟ್. ಈಗೇನು ಮಾಡೋಣ ಅಂದರೆ 5,000 ಇಂಟು 1.00 ಮಾಡೋಣ. ಆಗ ಅಮೌಂಟ್ ಎಷ್ಟು ಬರುತ್ತೆ, 5,000. 10,000 ಇಂಟು 1.100. ನಾವೇನು ಮಾಡ್ತಾಯಿದ್ದೀವಿ, ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 11,000. 15,000 ಇಂಟು 1.210, 18,150. 10,000 ಇಂಟು 1.331, 13,310. 7,500 ಇಂಟು 1.464, 10,980. ಈ ರೀತಿ ಮಲ್ಟಿಪಲ್ ಮಾಡಿದಾಗ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಂದರೆ 58,440. ನೆನಪಿರಲಿ, ಫ್ಯೂಚರ್ ವ್ಯಾಲ್ಯೂ ಅವ್ರು ಕೊಟ್ಟ ಅಮೌಂಟ್ಗಿಂತ ಜಾಸ್ತಿ ಬರಬೇಕು. ಎಷ್ಟಿದೆ ಕ್ಯಾಶ್ ಇನ್ಫ್ಲೋ, 47,500 ಇದೆ. ಸೊ ಎಷ್ಟು ಬಂತು ಅವನಿಗೆ ರಿಟರ್ನ್ 5 year ನೆಕ್ಸ್ಟು 58,440. ಸೊ ಈ ರೀತಿಯಾಗಿ ಕಂಡುಹಿಡಿಯೋದೆ ಫ್ಯೂಚರ್ ವ್ಯಾಲ್ಯೂ. ಇದು ಮಲ್ಟಿಪಲ್ ಅಮೌಂಟ್. ಸೊ ಅಂದರೆ ಕ್ವಶನಲ್ಲಿ 5 ಬೇರೆ ಬೇರೆ ಅಮೌಂಟ್ ಇದ್ದಾಗ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಮತ್ತು ಇದನ್ನು ಒಂದೇ ಕಾಲಮ್, ಫ್ಯೂಚರ್ ವ್ಯಾಲ್ಯೂ ಕಾಲಮ್ ಅಷ್ಟೇ ನೀವು ಟೋಟಲ್ ಮಾಡಬಾರ್ದು. ನೆನಪಿರಲಿ, ಕ್ಯಾಶ್ ಇನ್ಫ್ಲೋನು ಟೋಟಲ್ ಮಾಡಿ ನೀವು ಮೆನ್ಷನ್ ಮಾಡಬೇಕು. ಈ ರೂಲ್ಸ್ ಎಲ್ಲಿಯೂ ಹೇಳಿರೋದಿಲ್ಲ ಆ್ಯಕ್ಚುಲಿ, ಅಂದರೆ ಅದನ್ನು ಟೋಟಲ್ ಮಾಡಬೇಕು, ಆಗ ಮಾತ್ರ ಪೂರ್ತಿ ಮಾರ್ಕ್ಸ್ ಇರುತ್ತೆ. ಈಗ ಸಿಂಗಲ್ ಅಮೌಂಟ್ ಪೇಮೆಂಟ್ನ ಸೀರೀಸ್ನ ನೋಡೋಣ. ಸಿಂಗಲ್ ಅಮೌಂಟ್ ಪೇಮೆಂಟ್ ಸೀರೀಸ್ನ ನೋಡೋಣ. ಸೊ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ, ಎಕ್ಸಾಂಪಲು. ₹50,000 invested at 5% compounding annually.
ಫಾರ್ 10 years. Find out future value according to compounding value table at rupees 1 for 10 years at 5% interest is 1.629. ಸೊ 50,000 ಅಮೌಂಟ್ ಕೊಟ್ಟಿದ್ದಾರೆ, 5% ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ, 10 ವರ್ಷಕ್ಕಂತ ಹೇಳಿದ್ದಾರೆ. ಅದರದ್ದು ಫ್ಯಾಕ್ಟರ್ ಟೇಬಲಲ್ಲಿ 10 ಇಯರ್ಸ್ಗೆ ಎಷ್ಟು ಬರುತ್ತೆ ಅದನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ನಾನು ಹಿಂದಿನ ಪ್ರಾಬ್ಲಮ್ ಹೇಳುವಾಗಲೇ ಹೇಳಿದೆ, ಫ್ಯಾಕ್ಟರ್ಸ್ ಅವರೇ ಕೊಡಬೇಕು, ಇದೊಂದು ಕಂಡೀಷನ್ಸ್ ಬಂದಿದೆ. ಈಗ ಹೇಗೆ ಸೊಲ್ಯೂಷನ್ ಮಾಡೋದು? ಮೊದಲು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಅದಕ್ಕಿಂತ ಮೊದಲು ಗಿವನ್ ಬರೀಬೇಕು. ಸೊ ಕ್ವಶನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 50,000 ರುಪೀಸ್. ಅಂದರೆ ನಾವು ಇಡ್ತಿರುವಂಥ ಅಮೌಂಟು 50,000, ಡಿಪಾಸಿಟ್ ಮಾಡ್ತಾ ಇರುವಂಥ ಅಮೌಂಟು 50,000. ಅದಕ್ಕೆ ಬಡ್ಡಿ ಎಷ್ಟು ಬರುತ್ತೆ? 5%. ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡೋಣ. 5/100 ಮಾಡಿದಾಗ 0.05. ಮತ್ತು ಈಗ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಏನಂದರೆ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 + i⁻n. ಸೊ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? ಕ್ವಶನಲ್ಲಿ 50,000 ಅಮೌಂಟ್ ಇದೆ. ಸೊ ಐ ಅಂದರೆ ಇಂಟ್ರೆಸ್ಟ್ ರೇಟ್, ನಾವು ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡಿದ್ದೀವಿ. 1 + i⁻n. 1 ಅಂದರೆ 1 ನಾರ್ಮಲ್ ನಂಬರ್, ಪ್ಲಸ್ ಐ ಅಂದರೆ 0.05, ⁻n ಅಂದರೆ ಕ್ವಶನಲ್ಲಿರುವಂಥ ನಂಬರ್ ಆಫ್ ಇಯರ್ಸ್. ಸೊ ನಂಬರ್ ಆಫ್ ಇಯರ್ಸ್ 5. 50,000 ಇಂಟು ಡೈರೆಕ್ಟಾಗಿ ನಾನು 1.629 ತೊಗೊಂಡಿದ್ದೀನಿ. ಇದು ಎಲ್ಲಿಂದ ಬಂತಂದರೆ ಕ್ವಶನಲ್ಲಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ 1.629 ಅಂತ ಲಾಸ್ಟ್ ವರ್ಡ್. ಸೊ ಆ ಫ್ಯಾಕ್ಟರ್ನ ತೊಗೊಂಡಿದ್ದೀನಿ, ಯಾಕಂದ್ರೆ ಅದು ಈ 5 ವರ್ಷದ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಅಮೌಂಟ್ ಬರುತ್ತೆ. 10 ಇಯರ್ಸ್ ಇದೆ ಕ್ವಶನಲ್ಲಿ, 10 ಇಯರ್ಸ್ ಮಾಡಿದಾಗ 1.629 ಬರುತ್ತೆ. ಸೊ ನಂಬರ್ ಆಫ್ ಇಯರ್ಸ್ ಇದು 10, ನಾನು ಮಿಸ್ ಆಗಿ 5 ಅಂತ ತೊಗೊಂಡಿದ್ದೀನಿ. ಸೊ 10 ಮಾಡಿದಾಗ 1.629 ಬರುತ್ತೆ. ಸೊ ಆನ್ಸರು 81,450. ಡಿಪಾಸಿಟ್ ಮಾಡಿದ್ದ ಅಮೌಂಟು 50,000, ರಿಟರ್ನ್ ಬಂದಿರೋದು 81,450. ಸೊ ಈ ರೀತಿಯಾಗಿ ನೀವು ಸಿಂಗಲ್ ಅಮೌಂಟ್ ಸೀರೀಸ್ ಕೊಟ್ಟಾಗ, ಮಲ್ಟಿಪಲ್ ಅಮೌಂಟ್ ಸೀರೀಸ್ ಕೊಟ್ಟಾಗ ಎರಡರದ್ದು ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಯುವಂಥ ಮೆಥಡ್ನ ನೆನಪಿಟ್ಕೋಬೇಕಾಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಇದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಅಕ್ಯುರೇಟ್ ನೋಟ್ಸ್ ಸಿಗುತ್ತೆ. ಯಾವ ಕ್ವಶನ್ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಓದುವಂಥ ಶಾರ್ಟ್ಕಟ್ ವಿಧಾನಗಳನ್ನು ಕೂಡ ನಾವು ಹೇಳ್ತೀವಿ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.